ಡಿ ಎಮ್ ಸಿ ಅವ್ರ ಜವಾಬ್ದಾರಿ ತೊಗೊಳ್ಬೇಕು. ಗುಡ್ ಕ್ವಾಲಿಟಿ ಎಜುಕೇಷನ್ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದನ್ನು ಸರ್, DPT ಶಿಕ್ಷಕರಿಗೆ ನೀವು ಸಮಸ್ಯೆ ಪರಿಹಾರ ಮಾಡ್ತೀರಿ ಅಂತ ಎಕ್ಸಾಮ್ ಮಾಡಿದ್ರಿ. ಎಕ್ಸಾಮ್ ಮಾಡಿ ಇಷ್ಟು ತಿಂಗಳಾದರೂ ಅವರ ಏನು ಸಮಸ್ಯೆ ಪರಿಹಾರ ಆಗಂಗಿಲ್ಲ. ಈಗ ಅವರಿಗೇನು ಈಗ ನೆಕ್ಸ್ಟ್ ಅವರಿಗೆ ಪ್ರಮೋಷನ್ ಕೊಡೋದಾಗಲಿ ಅಥವಾ ವರ್ಗಾವಣೆ ಇರೋಂಥ ಗೊಂದಲಗಳ ಪರಿಹಾರ ಆಗಿಲ್ಲ ಸರ್. ನಿಮಗೆ ಗೊತ್ತೇ ಇಲ್ಲ ಸರ್. ಈಗ ನಾನು ಎಕ್ಸಾಮೇ ಮಾಡ್ತಾ ಇಲ್ಲ. ಆಗೊಂದು ಎಕ್ಸಾಮ್ ಮಾಡಿ ಸುಪ್ರೀಂ ಕೋರ್ಟ್ ಎಕ್ಸಾಮ್ ಮಾಡಿದ್ದು ಹೊಸ ನೇಮಕಾತಿಗೆ. ಈಗ ಎಕ್ಸಾಮ್ ಕೊಡ್ತಿದ್ದೀವಿ. ಇಲ್ಲ ಯಾರೂ ಕೊಟ್ಟಿಲ್ಲ. ಅವಾಗ ಕೊಟ್ಟಿದ್ದು ಅದಾದಮೇಲೆ ಕಾನೂನಲ್ಲಿ ಪ್ರಾಬ್ಲಮ್ ಆಯಿತು. ಅದೆಲ್ಲ ಕಾನೂನಲ್ಲಿ ಪ್ರಾಬ್ಲಮ್ ಆಗಿ ಸುಪ್ರೀಂ ಕೋರ್ಟ್ ಏನಂತು ಮತ್ತೆ ಇವರಿಗೆಲ್ಲ ಎಕ್ಸಾಮ್ ಮಾಡಿಸ್ರಿ ಅಂತ ಒಂದು ಬಂತು. ನಾವೊಂದು ಅಫಿಡೇವಿಟ್ ಹಾಕಿ ಕೋರ್ಟ್ ಏನೇ ಬಂದ್ರೂ ಕೂಡ ಅದರ ಅನುಗುಣವಾಗಿ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿ ನಿನ್ನೆ ಅವರು ಥ್ಯಾಂಕ್ಸ್ ಅಂತ ಹೇಳ್ಯಾರೆ ಶಿಕ್ಷಕರ ಸಂಘ. ಸೊ ಅದೆಲ್ಲ ಸರಿಯಾಗಿದೆ. ನಿನ್ನೆ ಅಭಿನಂದನೆಯನ್ನು ಕೂಡ ಮಾಡಿದ್ದಾರೆ. ಅವರಿಗೆ ಬೇರೆ ಬೇರೆ ಬೇಡಿಕೆಗಳನ್ನಿಟ್ಟು ಅದು ಕೂಡ ಪೂರೈಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ರಾಜ್ಯ ರಾಜಕಾರಣದಲ್ಲಿ ದೆಹಲಿ ಪ್ರವಾಸ ಅಥವಾ ಬೇರೆ ಬೇರೆ ಕಡೆ ಶಾಸಕರನ್ನ ಕರ್ಕೊಂಡು ಹೋಗೋದು, ಊಟ, ಅದು ಏನು ಗೊಂದಲಗಳು ತಮ್ಮ ಗಮನಕ್ಕೆ? ಏನು ಗೊಂದಲ ಇಲ್ಲ. ಊಟಕ್ಕೆ ಹೋಗೋದು ಏನು ತಪ್ಪ? ಹೋಗ್ತಾರಪ್ಪ, ಫೋಟೋ ಹಚ್ತಾರೆ. ನೀವು ಕರಿತೀವಿ, ನೀವೇನು ಕರೆದಿಲ್ಲ ನನಗೆ ಯಾವತ್ತೂ ಕೂಡ. ನಾವು ಕರೆದಿರ್ಬೇಕು. ಜಾಸ್ತಿ ಆಗೋದು ಯಾರು ಹೇಳಿದ್ರನ್ನ ನಡೀತಾ ಇದ್ದಾರೆ ಈಗ. ಅದು ನೀವು ಪೇಪರಲ್ಲಿ ಬರೀತೀರಿ. ನಮಗೆ ಹೈಕಮಾಂಡ್ ಅವರು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಆ ಕೆಲಸ ನಾನು ಮಾಡ್ತೀನಿ. ಸರ್, ಈಗ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪ್ರಶ್ನೆ ಪತ್ರಿಕೆ ನೀಡೋ ಇದನ್ನು ಹೇಳಿದೆ. ಯಾರು? ಮಾರ್ಚ್ 22, 23ರಿಂದ ಬೋರ್ಡ್ ಅಂತ ನಾನು ನಿಮಗೆ ಹೇಳಿಲ್ಲ. ಆ ಥರ ಬರೋದು ಇಲ್ಲ. ಯಾಕೆಂದರೆ ಅದು SSLC ಮತ್ತು PUC ಬಿಟ್ಟರೆ ಬೋರ್ಡ್ ಎಕ್ಸಾಮಲ್ಲಿ ಅಲ್ಲ, ಪೇಪರ್ ಬಟ್ ಪೇಪರ್ನ ಅವ್ರಿಗೆ ತಯಾರಿ ಆಗಬೇಕು. ಅವ್ರನ್ನ ಇದು ಮಾಡೋದು ಅದು ಏನಾಗಿ ಅಲ್ಲ, ಒಳ್ಳೇದಾದರೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ನಡೀತಾ ಇದೆ. ಮಕ್ಕಳಿಗೆ 9th ಯಾವುದೇ ಕಾರಣಕ್ಕೂ 10th ಎಕ್ಸಾಮ್ ಮಾಡಬಾರ್ದು. 10th ನೀವು ಎಕ್ಸಾಮ್ ಮಾಡಬೇಕು ಅಂತ. ಆವಾಗ ಅದೇನಾಗ್ತದೆ, ಈಗ ನೀವು ಕೇಳಿಕೊಂಡು ನನಗೆ ಆಸೆ ಇದ್ದರೂ ಕೂಡ ಮಾಡೋದಕ್ಕೆ ಬರೋದಿಲ್ಲ. ಆದರೆ ಅವರಿಗೆ ಪ್ರಿಪ್ರೇಟ್ರಿಯಲ್ಲಿ ಮತ್ತು ಯಾವ ರೀತಿ ನಾವು ಎಕ್ಸಾಮ್ನ ಫೇಸ್ ಮಾಡಬೇಕು, ಅದಕ್ಕೆ ಯಾವ ಥರ ಅವರಿಗೆ ಸಹಕಾರ ಮಾಡಬೇಕು, ಅದು ನಮ್ಮ ಶಿಕ್ಷಣ ಇಲಾಖೆಯಿಂದ ಮಾಡ್ತೀವಿ. ಬಟ್ ವಿ ಕಾಂಟ್ ಅಫಿಷಿಯಲಿ ಹ್ಯಾವ್ ಎನಿ ಎಕ್ಸಾಮಿನೇಷನ್. ದಟ್ ಇಸ್ ದ ರೂಲ್ಸ್ ಇರೋದು. ಕ್ರಿಸ್ಟಿನ ಒಂದು PUC ವಿಭಾಗ ಮಾಡಬೇಕು ಅಂತ ಭಾಳಷ್ಟು ಬೇಡಿಕೆ ಆರ್ಡರ್ ಆಗ್ತಾ ಇದೆ ಅಂತೆ. ಸ್ವಲ್ಪ ಇನ್ನು ಅಂತಿಮ ಆದೇಶ ಆಗಿದೆ. ಈಗ ಕಾರವಾರ PUC ಇದೆ, ಕ್ರಿಸ್ಟಿಗೊಂದು PUC ಆಗಬೇಕು ಅಂತ. ಇಲ್ಲ, ಏನು ನೋಡಿ, ಒಂದು ಹೇಳ್ತೀನಿ, DDPU ಆಗಬೇಕು ಅಂತ. ನೀವು DDPU ಇದ್ರದ್ದು ಡಿವಿಷನ್ ಮಾಡ್ತಕ್ಕಂಥದ್ದು ಆಗಿದೆಯಲ್ಲ ಒಂದು. ಆಮೇಲೆ KPS ಇವೆಲ್ಲ ಇದಾವಲ್ಲ, ಯೂಸ್ ಮಾಡ್ಕೋಬೇಕು. ಯಾಕೆಂದರೆ ಇನ್ಮೇಲೆಲ್ಲ ಶಿಕ್ಷಣದಲ್ಲಿ ಒಂದು ಕ್ವಾಲಿಟಿ ಕೊಡೋದು ಒಂದು ಭಾಗ ಆದರೆ, ಇನ್ನೊಂದು ಕಡೆಗೆ ನಮಗೆ ವ್ಯವಸ್ಥೆನೂ ಕೂಡ ಮಾಡಬೇಕು. ಅದನ್ನು ಎಲ್ಲ ಥರದ್ದು ಕೂಡ ಆರ್ಥಿಕವಾಗಿ ಯಾವುದೇ ಥರದ ಹೊರ ಬೀಳದೇ ಇರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು. ನಾನು ಕೇಳ್ಕೊಳ್ಳೋದು ಇಷ್ಟೇ, ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸಿ. ನಿಜವಾಗ್ಲೂ ಅವರಿಗೆ ಒಳ್ಳೆಯದು ಶಿಕ್ಷಣವನ್ನು ಮಾಡ್ತಕ್ಕಂಥ ನ್ಯೂನತೆಗಳು ಇರ್ಬೋದು, ಇಲ್ಲ ಅಂತೇಳಿ. ಅದು ನನ್ನಿಂದ ಸ್ಟಾರ್ಟ್ ಆಗಿದ್ದಲ್ಲ. ನಾನು ಬಂದು 2-3 ವರ್ಷ ಆಗಿದೆ. ಹಿಂದೆ ಪೂರ್ವಕರು ಲೆಕ್ಕ ಹಾಕ್ಕೊಂಡ್ರೆ ಬೇಕಾದಷ್ಟಿದೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಆದರೆ ಇದೊಂಥರ ಸಸಿ. ಇವತ್ತು ಸಸಿ ನಡೋಣ, ಎಲ್ಲರೂ ಸೇರಿ ಒಳ್ಳೆ ಮರ ಆಗಿ ಫಸಲು ಬರುತ್ತೆ. ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ನಾವು ಕೊಡ್ತೀವಿ.